ಕಸದಿಂದ ಮತ್ತೆ ಗಬ್ಬೆದ್ದು ನಾರುತ್ತಾ ಸಿಲಿಕಾನ್ ಸಿಟಿ ಬೆಂಗಳೂರು. ಅಸಮರ್ಪಕ ಕಸ ವಿಲೇವಾರಿ ವಿರುದ್ಧ ಗ್ರಾಮಸ್ಥರು ಸಿಡಿದೆದ್ದಿದ್ದಾರೆ. ಬೇಕಾಬಿಟ್ಟಿ ಕಸ ಡಂಪಿಂಗ್ ಮಾಡ್ತಾ ಇರೋ ಜಿಬಿಎ ವಿರುದ್ಧ ಆಕ್ರೋಶ ವ್ಯಕ್ತವಾಗಿರೋದು. ಬೆಂಗಳೂರು ಹೊರವಲಯದ ಮಿಟಗಾನಹಳ್ಳಿಯ ಗ್ರಾಮಸ್ಥರು ವಿರೋಧ ಮಾಡ್ತಿದ್ದಾರೆ. 250ಕ್ಕೂ ಹೆಚ್ಚು ಕಸದ ಲಾರಿಗಳನ್ನ ತಡೆದಿದ್ದಾರೆ ಗ್ರಾಮಸ್ಥರು. ಅನುಮತಿ ಇರೋದು 75 ಲಾರಿ. 75 ಲಾರಿ ಕಸವನ್ನ ತಂದು ಅಲ್ಲಿ ಸುರಿಯೋದಕ್ಕೆ ಅವಕಾಶ ಇರೋದು. ಆದ್ರೆ 75 ಲಾರಿಗಳಿಗಿಂತ ಹೆಚ್ಚು ಕಸ ಡಂಪಿಂಗ್ ಮಾಡ್ತಿದ್ದಾರೆ. 250ಕ್ಕೂ ಹೆಚ್ಚು ಲಾರಿಗಳಿಂದ ಕಸ ಡಂಪಿಂಗ್ ಆಗ್ತಿದೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಂತಲ್ಲೇ ನಿಂತಿದೆ 250ಕ್ಕೂ ಹೆಚ್ಚು ಕಸ ವಿಲೇವಾರಿ ಲಾರಿಗಳು. ಕಸ ಸುರಿಯೋದಕ್ಕೆ ಮಿಟಗಾನಹಳ್ಳಿ ಬೆಳ್ಳಳ್ಳಿಯ ಗ್ರಾಮಸ್ಥರು ಬಿಡ್ತಾ ಇಲ್ಲ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಸಾಲುಗಟ್ಟಿ ಕಸದ ಲಾರಿಗಳು ನಿಂತಿದೆ. ಹಾಗಾಗಿ ಬೆಂಗಳೂರಿನಲ್ಲಿ ಕಸ ವಿಲೇವಾರಿ ಸಮಸ್ಯೆ ಶುರುವಾಗತ್ತೆ. ಕಸ ನಿರ್ವಹಣೆ ಸರಿಯಾಗಿ ಮಾಡ್ತಾ ಇಲ್ಲ ಜಿಬಿಎ. ಅಲ್ಲಿ ಡಂಪಿಂಗ್ ಮಾಡ್ತಿದ್ದಾರೆ, ಆದ್ರೆ ವೈಜ್ಞಾನಿಕವಾಗಿ ಅಲ್ಲೂ ಕೂಡ ಕಸದ ನಿರ್ವಹಣೆ ಮಾಡ್ತಾ ಇಲ್ಲ. ಗ್ರಾಮಸ್ಥರು ದಿನ ಬೆಳಗಾದ್ರೆ ಇಲ್ಲಿ ತಂದು ಸುರಿಯುವ ಕಸದಿಂದಾಗಿ ಸಾಕಷ್ಟು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿಕೊಂಡ್ರು ಪ್ರಯೋಜನ ಆಗಿಲ್ಲ. ಬೆಳ್ಳಳ್ಳಿ ಹಾಗೂ ಮಿಟ್ಕನಹಳ್ಳಿ ಕಸದ ಕ್ವಾರಿ ಸಮಸ್ಯೆ ಮತ್ತೆ ಶುರುವಾಗಿರುವಂಥದ್ದು. ನಾವಿವಾಗ ಈ ಒಂದು ಕಸದ ಕ್ವಾರಿ ಘಟಕ ಏನು ಎಂಟ್ರೆನ್ಸ್ ಇದೆ ಆ ಒಂದು ಮುಂಭಾಗದಲ್ಲಿ ಈಗ ಗ್ರಾಮಸ್ಥರು ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕಸವನ್ನು ತಂದು ಸುರಿಯೋದಕ್ಕೆ ನಾವು ಬಿಡೋದಿಲ್ಲ, ಯಾಕೆಂತಂದರೆ ಸರಿಯಾಗಿ ಸಮರ್ಪಕವಾಗಿ ಕಸವನ್ನು ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂಥ ಒಂದು ಆರೋಪವನ್ನು ಈಗ ಸರ್ಕಾರದ ವಿರುದ್ಧ ಮಾಡ್ತಾ ಇರುವಂಥದ್ದು. ಯಾಕೆಂತಂದರೆ ಕಳೆದ ಬಾರಿ ಕೂಡ ಇಲ್ಲಿ ಪ್ರತಿಭಟನೆ ನಡೆದಂಥ ಸಂದರ್ಭದಲ್ಲಿ ಸರಿಯಾಗಿ ಲೀಚೆಟನ್ನು ನಿರ್ವಹಣೆ ಮಾಡ್ತಾ ಇಲ್ಲ, ಹಾಗಾಗಿ ಬಿಡ್ತಾ ಇರುವಂಥದ್ದು. ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ರಸ್ತೆಗಳಾಗಿರ್ಬೋದು ಮತ್ತು ಕುಡಿಯುವ ನೀರಿನ ಸಮಸ್ಯೆ ಆಗಿರ್ಬೋದು, ಅದ್ಯಾವುದು ಕೂಡ ಬಗೆಹರಿಸಿಲ್ಲ ಅನ್ನುವಂಥದ್ದು. ಇಲ್ಲಿ ಗ್ರಾಮಸ್ಥರು ಇದ್ದಾರೆ, ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಕಳೆದ ವರ್ಷ ಕೂಡ ಪ್ರತಿಭಟನೆ ಇದೇ ರೀತಿ ಕಸದ ಲಾರಿಗಳನ್ನು ತಡೆದು ಪ್ರತಿಭಟನೆ ನಡೆಸಿದ್ರಿ. ಆಗ ಪರಿಹಾರ ಸ್ವಲ್ಪ ಮಟ್ಟಿಗೆ ಮಾಡಿದ್ರು, ನಂತರ ಅದು ಸರಿ ಹೋಗುತ್ತೆ ಅನ್ಕೊಂಡಿದ್ರೆ ಈಗ ಮತ್ತೆ ನೀವು ಶುರು ಮಾಡಿರುವಂಥ ಪ್ರತಿಭಟನೆ. ಹೌದು ಸರ್, ಅವತ್ತು ಭರವಸೆ ಕೊಟ್ಟಂಥ ಮಾತನ್ನ ಯಾವುದೇ ಆಫೀಸರ್ ಅಧಿಕಾರಿಗಳು ಈಡೇರಿಸಿಲ್ಲ. ಮಾತು ಕೊಡ್ತಾರೆ, ಆ ಟೈಮ್ ಕೆಲಸ ಮಾಡ್ಕೊಂಡು ನೆಟ್ಕೋಗ್ತಾರೆ. ಬೇರೆ ಬೆಂಗಳೂರು ಕಸನೆಲ್ಲ ತಂದು ನಮ್ಮ ಮನೆ ಹತ್ರ ಮುಂದೆ ಹಾಕ್ಬಿಟ್ಟಿಲ್ಲಿ ಅವ್ರು ಆರಾಮಾಗಿದ್ದಾರೆ. ಬೇರೆ ಕಡೆ ಈ ತಿರುಗೂ ಸಹ ನೋಡಲ್ಲ. ಅಭಿವೃದ್ಧಿ ಪಡಿಸ್ಬೇಕು ಅಂತ ಹೇಳಿದ್ರಲ್ಲ, ಕುಡಿಯೋ ನೀರಿಂದನೂ ಸಮಸ್ಯೆ ಇದೆ. ಬೋರ್ ಹಾಕಿದ್ರೆ ರಾಜಧಾನಿ ಬೆಂಗಳೂರು 2 ದಿನದಲ್ಲಿ ಗಾರ್ಬೇಜ್ ಸಿಟಿ ಆಗುತ್ತೆ. ಸರ್ಕಾರಕ್ಕೆ ಮರ್ಯಾದೆ ಇದ್ರೆ ಬೆಂಗಳೂರು ಕಸ ಸ್ವಚ್ಛ ಮಾಡಿಸಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ಮಾಡುತ್ತಿದ್ದಾರೆ. ಇನ್ನು 2 ದಿನ ಗಾರ್ಡನ್ ಸಿಟಿ ಗಾರ್ಬೇಜ್ ಸಿಟಿ ಆಗುತ್ತೆ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ದಿನದಿಂದ ಕಸನೇ ತೆಗಿತಾ ಇಲ್ಲ. ನೀವು ನಮ್ಮ ರಿಂಗ್ ರೋಡ್ಗೆ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬೋಗ್ಬಿಟ್ಟಿದೆ. ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ. ಸರ್ಕಾರನೇ ಹೇಳಿದೆ, ಏನೇನಿದೆಯೋ ಎಲ್ಲ ಲಾರಿಗಳು ತುಂಬ್ಕೊಂಬಿಡಿ ಅಂದರೆ. ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ. ನನಗನ್ಸುತ್ತೆ ಅವ್ರಿಗೂ ಸಂಬಳ ಕೊಟ್ಟಿಲ್ಲ ನಾವು ನ್ಯಾಯವಾಗಿ, ಅನುದಾನ ಬಿಡುಗಡೆ ಮಾಡಿಲ್ಲ. ಇನ್ನೊಂದು ದಿನ 2 ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತೈತೆ. ಗಾರ್ಬೇಜ್ ಸಿಟಿ, ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರೋವಂಥದ್ದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ. ಅಂದರೆ ಎಲ್ಲ ರಂಗಗಳಲ್ಲೂ ಇವತ್ತು ಫೇಲ್ಯೂರ್ ಆಗಿದೆ. ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ. ಅದರಿಂದ ಈ ಸರ್ಕಾರಕ್ಕೆ ಇವತ್ತು ಈ ಸರ್ಕಾರ ಬಂದಾದಮೇಲೆ ನಾವು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತೀವಿ, ಹೈಟೆಕ್ಕು ಟೆಕ್ನಾಲಜಿ ತರ್ತೀವಿ, ವಿದ್ಯುತ್ ಆಗಿ ಪರಿವರ್ತನೆ ಮಾಡ್ತೀವಿ ಅಂತೇಳಿ ಇಲ್ಲಿಯವರೆಗೂ ಯಾವುದೂ ಕೂಡ ಮಾಡಿಲ್ಲ. ಹಿಂದೆ BJP ಸರ್ಕಾರ ಇದ್ದಾಗ ಏನಿತ್ತು, ಮಿಟಗಾನಹಳ್ಳಿ ಇರ್ಬೋದು, ಅಲ್ಲಿ ಲ್ಯಾಂಡ್ ಫಿಲ್ಲಿಂಗ್ ಏನಿತ್ತು, ಮತ್ತು ದೊಡ್ಡಬಳ್ಳಾಪುರದಲ್ಲಿ ಏನು ಕಸ ವಿಲೇವಾರಿ ಘಟಕ ಇತ್ತು ಖಾಸಗಿದು, ಇದನ್ನು ಬಿಟ್ಟರೆ ಹೊಸದಾಗಿ ಇವತ್ತುವರೆಗೂ ಕೂಡ ಕಸವನ್ನು ಹಾಕೋತಕ್ಕಂಥ ಯಾವುದೇ ಹೊಸ ಘಟಕವನ್ನು ಮಾಡಲಿಲ್ಲ. ಇವತ್ತು ನಾವು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾಯಿದ್ದೀವಿ ಮತ್ತು ಸಾಮರ್ಥ್ಯಕ್ಕೆ ಮೀರಿ ಕಸ ಇವತ್ತು ಅಲ್ಲಿ ಸಂಗ್ರಹ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಜನ ಸ್ಟ್ರೈಕ್ ಮಾಡಿದ್ರು ಮಿಟಗಾನಹಳ್ಳಿ ಈ ಭಾಗದಲ್ಲಿ ಅಂತೇಳಿ, ಅದನ್ನು ನೀವು ಟೆರಾಫಾರಮ್ ಏನು ದೊಡ್ಡಬಳ್ಳಾಪುರದಲ್ಲಿದೆ ಅಲ್ಲಿಗೆ ಕಳಿಸ್ತಕ್ಕಂಥ ಕೆಲಸ ಈಗಾಗಲೇ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ಹಿಂದೆ ಕೂಡ ಮಾಡಿದ್ರು ಕೂಡ ಅಲ್ಲಿ ನಾನು ಕೂಡ ಹೋಗಿದ್ದೀವಿ, ಇನ್ಸ್ಪೆಕ್ಷನ್ ಮಾಡಿದ್ದೀನಿ ಒಂದು ಸರಿ. ಅಲ್ಲೇನು ಅಂತಂದರೆ ಕಸ ವಿಂಗಡಿಸೋದಕ್ಕಿಂತಲೂ ಕೂಡ ಇರೋ ಕಸವನ್ನು ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.